ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಮೂಲಭೂತ ಸೇವೆಗಳಲ್ಲಿ ಬಹಳ ಪ್ರಮುಖವಾದದ್ದು ನೀರು ಸರಬರಾಜು. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆಯಲ್ಲಿತ್ತು, ಶಿವಮೊಗ್ಗ ಇನ್ ಪರ್ಟಿಕ್ಯುಲರ್ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನ ನೀರು ಸರಬರಾಜು ಮಾಡ್ತಾರೆ, ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಕಾರ್ಪೊರೇಷನಿಂದ ಅವರಿಗೆ ಪೇಮೆಂಟ್ ಮಾಡುತ್ತೆ. ಅವರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇರೋದ್ರಿಂದ ಅವರಿಗೆ ಸೇವಾ ಭದ್ರತೆ ಸಿಗ್ತಾ ಇಲ್ಲ. ಅವ್ರಿಗೆ ಸಿಗುವಂಥ ಹಣದಲ್ಲೂ ಕೂಡ ನೀವು ಥ್ರೂ ಏಜೆನ್ಸಿ ಮಾಡೋದ್ರಿಂದ ಏಜೆನ್ಸಿಯ ಒಂದು ಸೇವಾ ಶುಲ್ಕ, ಸರ್ವಿಸ್ ಚಾರ್ಜಸ್ ಕಟ್ ಆಗುತ್ತೆ. ಅವ್ರಿಗೆ ಸಿಗಬೇಕಾಗಿರೋವಂಥದ್ದು ಸಿಗದೇ ಇರೋ ಕಾರಣಕ್ಕೆ, ಆ ಸೇವಾ ಭದ್ರತೆ ಇಲ್ಲದೆ ಇರೋವಂಥ ಕಾರಣಕ್ಕೆ 20 ವರ್ಷ ಕೆಲಸ ಮಾಡಿರೋವಂಥವ್ರು ಅಲ್ಲಿಂದ ಕೆಲಸ ಬಿಟ್ಟು ಹೋಗ್ತಾ ಇರೋವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಮುಷ್ಕರ ಮಾಡ್ತಾರೆ. ಮುಷ್ಕರ ಮಾಡಿದಾಗಲೂ ನಮಗೆ ನೀರಿಗೆ ಯಾವತ್ತೂ ತೊಂದರೆ ಆಗದೆ ಇರೋ ರೀತಿಲಿ ಮೂರು ಪಾಳಿಲಿ ಮಾಡ್ತಾರೆ. ಬೆಳಿಗ್ಗೆ ಮಾಡಿರುವಂತಹ ನೀರು ಸರಬರಾಜು ಮಾಡಿ ಮತ್ತೆ ಮುಷ್ಕರಕ್ಕೆ ಮಧ್ಯಾಹ್ನದ ಮೇಲೆ ಬಂದು ಕೂರ್ತಾರೆ. ರಾತ್ರಿ ಮಾಡಿ ಕೆಲಸ ಮಾಡಿ ಮತ್ತೆ ಮುಷ್ಕರಕ್ಕೆ ಬಂದು ಮಾಡ್ತಾರೆ ಹೊರತು ಅವರು ನೀರು ಸರಬರಾಜಲ್ಲಿ ಯಾವತ್ತೂ ಯಾರಿಗೂ ಜನಸಾಮಾನ್ಯರಿಗೆ ಯಾವತ್ತಿಗೂ ತೊಂದರೆ ಮಾಡಿಲ್ಲ. ಮಾನ್ಯ ಸಚಿವರೇ, ಕೋವಿಡ್ ಟೈಮಲ್ಲಿ ಆ ಶಿವಮೊಗ್ಗದಲ್ಲಿ 3 ಜನ, ನಮಗೆ ಯಾರಿಗೂ ನೀರಿಂದ ಯಾವತ್ತೂ ತೊಂದರೆ ಆಗಲಿಲ್ಲ. ಮಾನ್ಯ ಸಚಿವರೇ, ಕೋವಿಡ್ ಟೈಮಲ್ಲಿ ನಾವೆಲ್ಲರೂ ಮನೆಯಲ್ಲಿದ್ವಿ. ಅವರು ನೀರು ಸರಬರಾಜು ಮಾಡೋರು ಗುತ್ತಿಗೆ ಆಧಾರದ ಮೇಲೆ ಏನು ಇರ್ತಾರೆ ನೌಕರರು, ಅವ್ರು ಕೆಲಸ ಮಾಡಿದ್ರು, ನೀರಿಗಾಗಿ ನಮಗೆಲ್ಲ ಕೊಟ್ಟರು. ಅದರೊಳಗಡೆ 3 ಜನ ಪಾಸಿಟಿವ್, ಲಿಂಗರಾಜು, ಗಂಗಯ್ಯ, ಮಂಜುನಾಥ್, 3 ಜನ ನೌಕರರು ಪಾಸಿಟಿವ್ ಬಂದು ತೀರ್ಕೊಂಡು ಹೋಗ್ತಾರೆ. ಅವ್ರಿಗೆ 1 ರೂಪಾಯಿ ನಾವು ಅವರಿಗೆ ಸಹಕಾರ ಕೊಡೋಕ್ಕಾಗಿಲ್ಲ. ಮಾನ್ಯ ಸಚಿವರೇ, 116 ಜನ ಇದ್ದಾರೆ ಅಂತ ಹೇಳ್ತೀರಾ. 125 ಇದ್ರು, ಈಗ 116 ಜನಕ್ಕೆ ಬಂದಿದ್ದಾರೆ. ಇಡೀ ರಾಜ್ಯದ ನನಗೆ ಗೊತ್ತಿರಂಗೆ 1500ಕ್ಕಿಂತ ಹೆಚ್ಚು ಜನ ಹೊರಗುತ್ತಿಗೆ ನೌಕರರು ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸೇವಾ ಭದ್ರತೆ ಇಲ್ಲ, ನೇರ ಪಾವತಿ ಮಾಡಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ, ಈ ರೀತಿ ಮೂಲಭೂತ ಸೌಲಭ್ಯ ಕೊಡುವಂಥ ನೌಕರರನ್ನ ಪರಿಗಣಿಸಬೇಕು, ಅಂಥವರಿಗೆ ನಾವು ಸರ್ಕಾರದಿಂದ ಒಂದು ನೇಮಕಾತಿಯನ್ನು ಮಾಡಬೇಕು, ಅವರಿಗೆ ಬೇರೆ ಏನೇನು ಅವರಿಗೆ ಸಹಕಾರವನ್ನು ಕೊಡಬೇಕು, ಸರ್ಕಾರ ಕೊಡಬೇಕು ಅಂತ. ಏನು ಸಮಸ್ಯೆ ಅಂತ ದಯಮಾಡಿ ಹೇಳಿ ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಅರುಣ್ ಅವರು ಪ್ರಶ್ನೆ ಕೇಳಿದ್ರು. ಸಭಾಧ್ಯಕ್ಷರೇ, ಎಷ್ಟು ಜನ ನೀರು ಸರಬರಾಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ 116 ಜನ ಶಿವಮೊಗ್ಗ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಸುಮಾರು 1500 ಜನ ಸಭಾಧ್ಯಕ್ಷರೇ ಕಾರ್ಪೊರೇಷನ್ಸಲ್ಲಿ, ಮತ್ತು ನಗರಸಭೆ, ಪುರಸಭೆ ಇವುಗಳಲ್ಲಿ ಸುಮಾರು 11,000 ಜನ, ಒಟ್ಟಾರೆ ಹೆಚ್ಚು ಕಮ್ಮಿ 13,000 ಜನ ಈ ವಾಟರ್ ಮೆನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು ಇಡೀ ರಾಜ್ಯದಲ್ಲಿ. ಆದರೆ ನಮ್ಮ ಕಾನೂನಲ್ಲಿ ಇದರಲ್ಲಿ ಅವಕಾಶ ಇಲ್ಲ ಸಭಾಧ್ಯಕ್ಷರೇ. ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡೋಕ್ಕೆ ಮತ್ತು ಡೈರೆಕ್ಟ್ ಅವರಿಗೆ ಪೇಮೆಂಟ್ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಈ ನೀರು ಸರಬರಾಜು ಮಾಡೋರಿಗೆ ಪರ್ಮನೆಂಟ್ ಮಾಡೋಕ್ಕಾಗಲಿ ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೆ ಇವರಿಗೆ ಡೈರೆಕ್ಟ್ ಪೇಮೆಂಟ್ ಮಾಡುವಂಥ ಅವಕಾಶ ಇಲ್ಲ ಸಭಾಧ್ಯಕ್ಷರೇ. ಹಂಗೆ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಭಾಳ ಬರ್ಡನ್ ಆಗ್ತದೆ ಸಭಾಧ್ಯಕ್ಷರು. ಪೌರ ಕಾರ್ಮಿಕರಿಗೆ ಆದ್ಯತೆಯ ಪ್ರಕಾರವಾಗಿ ಸಾವಿರಾರು ಜನಕ್ಕೆ ನಾವು ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ಸುಮಾರು ಒಂದು 35,000 ಜನ ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರೆಂದು ಈಗಾಗಲೇ ಪರಿಗಣಿಸಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿರುವಂತಹ ಈ ನೀರು ವಾಟರ್ ಸಪ್ಲೈ ಇರೋರಿಗೆ ನಾವು ಕನಿಷ್ಠ ವೇತನ ಕಾರ್ಮಿಕ ಇಲಾಖೆ ಎಷ್ಟು ಫಿಕ್ಸ್ ಮಾಡಿದೆ ಸಭಾಧ್ಯಕ್ಷರೇ, ಅದರ ಪ್ರಕಾರ ವರ್ಷ ಅವ್ರಿಗೆ ನಾವು ಜಾಸ್ತಿ ಮಾಡುವಂಥದ್ದು ಇದೆ ಸಭಾಧ್ಯಕ್ಷರೇ. ನನ್ನ ಪ್ರಕಾರ ಈಗ ಒಂದು 18ರಿಂದ 20,000 ರೂಪಾಯಿ ಸಂಬಳ ಸಿಗ್ತದೆ ಸಭಾಧ್ಯಕ್ಷರೇ. ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಒಂದಷ್ಟು ಹಣ, ಸರ್ಕಾರದಿಂದ ಅವರಿಗೆ ನಾವು ಒಂದಷ್ಟು ಪರ್ಸೆಂಟೇಜು ನಾವು ಹಣ ಪೌರ ಕಾರ್ಮಿಕರಿಗೆ ಮಾತ್ರ ಕೊಡ್ತೀವಿ ಸಭಾಧ್ಯಕ್ಷ. ಆದರೆ ವಾಟರ್ ಮ್ಯಾನ್ಸ್ಗೆ ನಾವು ಸರ್ಕಾರದಿಂದ ಯಾವುದೇ ಅನುದಾನ ಕೊಡಲ್ಲ ಸಭಾಧ್ಯಕ್ಷರೇ. ಆದ್ದರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸಭಾಧ್ಯಕ್ಷರೇ. ಆದ್ದರಿಂದ ಸುಮಾರು 13,000 ಜನಕ್ಕೆ ಹೊರಗುತ್ತಿಗೆ ಆಧಾರದ ಮೇಲೇ ಅವರಿಗೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಸಭಾಧ್ಯಕ್ಷ. ಮಾನ್ಯ ಸಭಾಪತಿಗಳೇ, ನೇರ ಪಾವತಿ ಏನಾದರೂ ನೀವು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅನ್ನುವಂಥದ್ದು ಒಂದು. ಕನಿಷ್ಠ ವೇತನ ಹೇಳಿದ್ರಿ, ನಿಮ್ಮ ಈ ಕಾರ್ಮಿಕ ಇಲಾಖೆಯಿಂದ ಕೊಡುವಂಥ ಕನಿಷ್ಠ ವೇತನ ಮತ್ತು ನೇರ ಪಾವತಿಗೂ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅಮೌಂಟಲ್ಲಿ.
ನಾ ಏನು ಹೇಳೋದು ಅಂದರೆ ಸೇವಾ ಶುಲ್ಕ ಸರ್ವಿಸ್ ಚಾರ್ಜಸ್ಸು ಒಂದು ಹೊರಗುತ್ತಿಗೆ ಅಂತ ಕೊಟ್ಟ ಮೇಲೆ ಸರ್ವಿಸ್ ಚಾರ್ಜಸ್ಸು ಅವ್ರಿಗೆ ಕೊಡೋ ಬದಲು ನೇರವಾಗಿ ಅವ್ರಿಗೆ ಕೊಡೋದು ಸೂಕ್ತ, ಮತ್ತು ಅವರಿಗೆ ಸಿಗಬೇಕಾಗಿರೋಂಥ ಹಣ ಸಿಗುತ್ತೆ. ಹಾಗಾಗಿ ನೇರ ಪಾವತಿಗಾದ್ರೂ ಒಂದು ಸ್ವಲ್ಪ ಮನಸ್ಸು ಮಾಡಿದ್ರೆ, ಸರ್ಕಾರ ಮನಸ್ಸು ಮಾಡಿದ್ರೆ ನೇರ ಪಾವತಿ, ಕೊನೆಗೆ ನೀವು ಹೇಳ್ತಾ ಇದ್ದೀರಾ ಅವರನ್ನ ಪರ್ಮನೆಂಟ್ ಮಾಡೋಕ್ಕಾಗಲ್ಲ ಅಂತ. ನೇರ ಪಾವತಿಗೆ ಏನು ಸಮಸ್ಯೆ? ನೇರ ಪಾವತಿಗೆ ಒಂದು ಸರ್ಕಾರ ಒಂದು ನಿರ್ಣಯವನ್ನು ತಗೊಂಡ್ರೆ ಯಾರು ಮೂಲಭೂತ ವ್ಯವಸ್ಥೆಯಲ್ಲಿ ಇದ್ದಾರೆ, ಮೂಲಭೂತ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನೇರ ಪಾವತಿ ಮಾಡಿದ್ರೆ ಅವಾಗ ಈ ಮಧ್ಯ ಏನು ಗುತ್ತಿಗೆದಾರರಿದ್ದಾರೆ ಅವರ ಸೇವಾ ಶುಲ್ಕವನ್ನ ನಮ್ಮ ಹಗಲಿರುಳು ಕೆಲಸ ಮಾಡ್ತಾ ಇರುವಂತಹ ಇಂಥ ನೀರು ಸರಬರಾಜು ಮಾಡೋರಿಗೆ ಸಿಗುತ್ತೆ ಅನ್ನೋವಂಥದ್ದನ್ನು ದಯಮಾಡಿ ಅದನ್ನು ಇನ್ನೊಮ್ಮೆ ಸರ್ಕಾರ ಇದನ್ನು ಗಮನ ಹರಿಸಿದ್ರೆ ಖಂಡಿತವಾಗ್ಲೂ ನೇರ ಪಾವತಿಗಾದ್ರೂ ಅವರಿಗೆ ನ್ಯಾಯವನ್ನು ಒದಗಿಸ್ಬೋದು. ಸಭಾಧ್ಯಕ್ಷರೇ, ಈಗ ಅರುಣ್ ಅವ್ರು ಹೇಳಿದ್ದಾರೆ, ಆದ್ರೂ ನಾನು ಪ್ರಯತ್ನ ಪಡ್ತೀನಿ ಸಭಾಧ್ಯಕ್ಷ. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸಭಾಧ್ಯಕ್ಷರೇ. ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಏನಾದರೂ ಒಂದಷ್ಟು ಶೇಕಡಾವಾರು ಹಣ ಕೊಟ್ಟಾಗ ಮಾತ್ರ ಅವ್ರಿಗೆ ಡೈರೆಕ್ಟ್ ಅವ್ರಿಗೆ ಹಣ ಕೊಡಲಿಕ್ಕೆ ಸಾಧ್ಯ ಸಭಾಧ್ಯಕ್ಷರೇ. ಆದ್ರೂ ಅವರು ಹೇಳಿರೋದ್ರಿಂದ ನಾನು ಆರ್ಥಿಕ ಇಲಾಖೆಯವ್ರ ಜೊತೆ ಸಮಾಲೋಚನೆ ಮಾಡಿ ಏನು ಸಹಾಯ ಆಗ್ತದೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸಭಾಧ್ಯಕ್ಷ.